ಹಾಯ್ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇದೇನಪ್ಪ ಲಾಗ್ ಅಂತಂದರೆ, ನನ್ನ ತಂಗಿ ಮತ್ತು ಅವ್ರ ಹಸ್ಬೆಂಡ್ ಇಬ್ಬರು ಕೂಡ ದುಬೈಗೆ ರಿಟರ್ನ್ ಹೋಗ್ತಾಯಿದ್ರು. ಅವ್ರನ್ನ ಕಳ್ಸ್ಕೊಡೋಕ್ಕಂತ ನಾವು ಏರ್ಪೋರ್ಟ್ವರೆಗೂ ಹೋಗಿದ್ವಿ. ಮತ್ತು ಅಲ್ಲಿ ಫ್ಲೈಟ್ ಹತ್ತೋದು ಮತ್ತು ಅಲ್ಲೆಲ್ಲ ಫುಲ್ ಲ್ಯಾಂಡ್ ಆಗೋದು ಎಲ್ಲ ಆದಷ್ಟು ಅವ್ರು ವೀಡಿಯೋ ಮಾಡಿದ್ದಾರೆ. ಎಲ್ಲ ಕೂಡ ಇದೊಂದೇ ಲಾಗಲ್ಲಿ ಕ್ಯಾಪ್ಷನ್ ಮಾಡಿ ಹಾಕಿದ್ದೀನಿ. ಈ ಲಾಗ್ನ ನೀವು ಕಂಪ್ಲೀಟಾಗಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಸೊ ಯಾರು ಸ್ಕಿಪ್ ಮಾಡದೆ ಈ ಲಾಗ್ನ ಎಂಡ್ವರೆಗೂ ನೋಡಿ. ಹೋಪ್ ಈ ಲಾಗ್ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಏನಿದು? ಏನಕ್ಕೆ ಇದು ಕೊಡೋದು? ಹೌದಾ? ಯಾರಿಗಮ್ಮ? ಎಲ್ಲರಿಗೂ ಒಂದೊಂದು ಬಾಕ್ಸ್ ಕೊಟ್ಟಿದ್ದಾರೆ ನೋಡಿ. ಥ್ಯಾಂಕ್ಸ್ ಬಾಕ್ಸ್ ಅಂತ ಇದು. ಹಿಂದೆ ಇರೋ ಸೀಟ್ ಯಾವುದು? ಅವರೆಲ್ಲ ಬುಕ್ ಮಾಡಿದ್ರೆ ಮಾಡಿಲ್ವಾ? ಮಾಡಿಲ್ಲ, ಎಲ್ಲ ಖಾಲಿ ಇರುತ್ತೆ ಅದು. ಅವ್ನು ಬಿಚ್ಚಾಗಂಟ ಅರ್ಜೆಂಟ್ ಅವನಿಗೆ. ಏನು ಕೊಟ್ಟಿದ್ದೀರಪ್ಪ ಅಂದ್ಬಿಟ್ಟು ಬಾಕ್ಸ್. ನೋಡಿ ಬಸ್ ಓಪನ್ ಮಾಡಿ ಕೊಟ್ಟಿದ್ದಾರೆ. ಮಲ್ಕೊಳ್ಳೋದು. ಆ ಸೈಡ್ ಕಾಣುತ್ತೆ, ಆ ಸೈಡ್ ಕಾಣುತ್ತೆ, ಆ ಸೈಡ್ ಕಾಣುತ್ತೆ. ಅಲ್ಲೇ ಕಿಟಕಿಲಿ ನೋಡ್ತಾರೆ ಒಂದು. ಇಲ್ಲೊಂದು ಟವರ್ ಥರ ಕಾಣಿಸ್ತಿದೆಯಲ್ಲ, ಫುಲ್ ಲೈಟಾಗಿ. ಇದು ಎಲ್ಲ ಫ್ಲೈಟ್ಗೂ ಕೂಡ ಇನ್ಫಾರ್ಮೇಷನ್ ಪಾಸ್ ಮಾಡುತ್ತೆ ಅಬೌಟ್ ವೆದರ್ ಕಂಡೀಷನ್, ಅಂದರೆ ಯಾವ ಥರ ಇದೆ, ಸೇಫ್ ಆಗಿದೆಯಾ, ಸೇಫ್ ಇಲ್ವಾ, ಹೋಗ್ಬೋದಾ ಅನ್ನೋದ್ರ ಬಗ್ಗೆ ಇದು ಇನ್ಫಾರ್ಮೇಷನ್ ಪಾಸ್ ಮಾಡುತ್ತಂತೆ. ದುಬೈ ಅಲ್ಲ, ದುಬೈ. ಗೆ ರೀಚ್ ಆಗಿದ್ದೀವಿ. ನೋಡಿದೆ ಟರ್ಮಿನಲ್ 2. ಓಕೆ.
ಏರೋಪ್ಲೇನು ಬಾಯ್ ನನ್ನ ಮನೆಗೆ ಮಲ್ಕತೀನಿ ಅಂತ ಹೋಗ್ಬೋದು ಇತ್ತಲ್ಲ ಚೆನ್ನಾಗೈತೆ ಇದು ಕೆಳಗೆ ಮವ ಇನ್ನು ಕೆಳಗಡೆ ಹೋಗ್ಬೇಕಾ? ಕೆಳಗೆ ಹೋದ್ರೆ ಇನ್ನೂ ಕೆಳಗಡೆ ಹೋಗ್ಬೇಕಾ ಬೆಸ್ಟ್ ಎಲ್ಲ ವಿಡಿಯೋ ಮಾಡ್ಕೊಂಡಿರ್ತಾರೆ ಅಲ್ಲ ಎಲ್ಲ ವಿಡಿಯೋ ಮಾಡ್ಕೊತಿರ್ತಾರೆ ಅಂತ ಗೊತ್ತಾಗಿಲ್ಲ ಬಸ್ತು ಯಾಕೆ ನಮ್ಗೆ ಆರಾಮ ಅವ್ನು ಹಿಡ್ಕೊಳಪ್ಪ ಮುಂದೆ ಅವನ್ ತಳ್ತಾನಂತೆ ಇಲ್ಲ ಮುಂದೆ ಕುಂದಿರ್ಸಪ್ಪ ಮುಂದೆ ಕುಂದಿರ್ಸ್ಕೊಂಬಂದ್ರು ಒಬ್ರು ಯಾರೋ ಯಕ್ಷಗಾನ ಥರ ಅಂತಿದ್ದವ್ರು ಯಾರು ಗೊತ್ತಿಲ್ಲ ಬೇಗ ಕೂತವ್ರೆ ಅಂತ ಬನ್ನಿ ನೀವು ಇಲ್ಲೇ ನಾ ಕೂತಿದ್ದು ಓದ್ಸತಿ ಫೋಟೋಸ್ ಇಲ್ಲೇ ತಗೊಂಡೆಲ್ಲ ಸೆಂಡ್ ಮಾಡಿದ್ರಲ್ಲ ಸ್ವಲ್ಪ ನೋಡ್ಕೊಂಡು ಬರ್ಬೋದು ನಾವು ಎಕ್ಸಿಟ್ ಕೊಡ್ತೀವಲ್ಲ ಬೆಳಗ್ಗೆ ಫ್ಲೈಟ್ ಇಳಿದ್ರೆ ಅದು ಇಲ್ಲಿಂದ ಎಕ್ಸಿಟ್ ಕೊಡ್ತೀವಿ ಅಲ್ಲಿ ಮೇಲೆ ಹೋಗೋದು ಇಲ್ಲಿ ಎಕ್ಸಿಟ್ ಕೊಡ್ತೀವಿ ನೋಡಿ ಈ ಥರ ಇದೆ ಏರ್ಪೋರ್ಟು ನಮ್ಗೆ ಎಷ್ಟು ಇನ್ನೂ 1.5 ಅವರ್ ಟೈಮ್ ಇದೆ ನಮಗೆ ಇವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೋದು ಆಮೇಲೆ ಅವ್ರು ದುಬೈ ಕಡೆ ಹೋಗ್ತಾರೆ ನಾವು ಮೈಸೂರು ಕಡೆ ಹೊರಡಬೇಕು ನಾವು ಬಂದಿರೋದು ಟರ್ಮಿನಲ್ 2 ಏರ್ಪೋರ್ಟ್ಗೆ ಚೆನ್ನಾಗಿದೆ ಏರ್ಪೋರ್ಟ್ ಒಮ್ಮಿನ್ ಮಾಡಿ ಕಳ್ಳಿ ಮಾಡಿ ಏನು ಮಾಡ್ತಿರ್ತಲ್ಲ ಇಲ್ಲಿ ಬೇಜಾರು ಆಯ್ತಾ ಕೈಲಿ ಇಟ್ಕೊಂಡಿದ್ನಲ್ಲ ತೇಜು ಇವ್ನು ನೋಡಿ ಅವನು ಜಶು ಎಲ್ಲಿಗೆ ಬಂದಿದ್ಯಾ ತಲ್ಲಕ್ಕಾಗಲ್ಲ ಆ ಸುಟ್ಟಿಗೆ ಸೆಡಕ ಬಾ ಅದು ಸರಿಯಾಗೈತೆ ಹೋಗು ನಿನ್ನ ಸೈಜ್ಗೆ ಕಳಿಸಿಲ್ಲ ಅಲ್ವಾ ವಿಡಿಯೋ ಮಾಡಿ ಕಳಿಸಿಲ್ಲ ತಗೋ ಬಿಚ್ಚ ನೋಡಿ ನಮ್ಮ ತಂಗಿನ ದುಬೈಗೆ ಕಳಿಸ್ಕೊಡೋಕ್ಕೆ ಬಂದಿದ್ದೀವಿ ಕಳಿಸ್ತೀವಿ ನಾವು ಮೈಸೂರಿಗೆ ಹೋಗ್ತೀವಿ ನಮ್ಗೆ ಇನ್ನೂ ಟೈಮ್ ಇನ್ನೂ 1 ಅವರ್ ಏನೋ ಇದೆ ಅನಿಸುತ್ತೆ ನಮ್ಗೆ 6 ಗಂಟೆಗೆ ಬಸ್ ಇರೋದು ಇವ್ರು 9 ಗಂಟೆಗೆ ಸೊ ಅಲ್ಲಿವರೆಗೂ ಸ್ವಲ್ಪ ಜೊತೆ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಇವ್ರಿಬ್ಬರನ್ನ ಕಳಿಸ್ಕೊಟ್ಬಿಟ್ಟು ಆಮೇಲೆ ನಾವೇ ಮುಂಚೆ ಹೋಗ್ಬಿಡ್ತೀವಿ ಅಂದ್ಬಿಟ್ಟು ನಮ್ಮನ್ನ ಇವರು ಕಳಿಸ್ಕೊಡ್ತಾರೆ ಆಮೇಲೆ ಇವ್ರು ಹೊಡ್ತಾರೆ ಸ್ವಲ್ಪ ನಮಗೆ ಏರ್ಪೋರ್ಟೆಲ್ಲ ನೋಡಿಕೊಂಡು ಫಸ್ಟ್ ಟೈಮ್ ಬೇರೆ ಬಂದಿರೋದು ಎಲ್ಲ ಫಸ್ಟ್ ನೋಡಿಕೊಂಡು ಜೊತೆ ಮಾತಾಡ್ಕೊಂಡು ಆಮೇಲೆ ಹೊಡ್ತೀವಿ ಎಷ್ಟಾಗುತ್ತೆ ಅಷ್ಟು ವೀಡಿಯೋ ಮಾಡಿರ್ತೀನಿ ಆದಷ್ಟು ಈ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡ್ಕೊಂಡು ನೋಡಿ ಹಾಗೆ ಯಾರು ಸ್ವಲ್ಪ ಬೇಗ ಬೇಗ ಸ್ವಲ್ಪ ಅಮ್ಮ ನಮ್ಮನ್ನ ಗುರೈಸ್ತೀವಿ ನೋಡಿ ಎಷ್ಟು ಎಲ್ಲ ಬರೀ ಏನೋ ಎಲ್ಲ ಫುಡ್ಡು ತಿನ್ನೋದೇ ಜಾಸ್ತಿ ಎಲ್ಲ ಹಂಗೆ ಒಂದು ರೌಂಡ್ ತೋರಿಸಿ ಶೂ ಹಾಕಬಾ ಅಷ್ಟೇ ನೀವು ಇನ್ನೂ ಮುಂದೆ ಎಲ್ಲ ಹೋಗ್ತಾರೆ ಚೆನ್ನಾಗಿದೆ ನಾವು ಇವಾಗ ಇರೋದು ಟರ್ಮಿನಲ್ 2 ಚೆನ್ನಾಗಿದೆ ಮಾತಾಡ್ತಾರೆ ವಾಯ್ಸ್ ಕೇಳಿಸ್ಕೊಳ್ಳೋ ಗೊತ್ತಿಲ್ಲ ಬ್ಯಾಕ್ಗ್ರೌಂಡ್ ಸೌಂಡ್ ಜಾಸ್ತಿ ಈ ಥರ ಮಾಡು ಈ ಕೆಲಸ ಮಾಡೋ ವಿಡಿಯೋನ ನಾನು ಸೇರಿಸ್ತೀನಿ ಮಾಡಿ ಸೆಂಡ್ ಮಾಡು ಪಿಜ್ಜಾ ಇದೆ
ಕೆಫೆ ಇದೆ, ಇಲ್ಲ ಸಬ್ವೆ ಇದೆ. ಸೊ ಎಲ್ಲಿಗೆ ಬಂದು ಗೊತ್ತಿಲ್ಲ ಇವಾಗ. ಹಾಂ ಎಲ್ಲಿ ಬಾ. ಚಿಕ್ಕಿ ನೋಡಿ ಹೆಂಗ್ ಮನೆ ನೋಡ್ತಾಳೆ. ಏ ಚಶು ನಾವೀಗ ಸಬ್ವೆಗೆ ಹೋಗಿಲ್ಲ, ಪಿಜ್ಜಾ ಹಟ್ಗೆ ಬಂದಿದ್ದೀವಿ. ಪಿಜ್ಜಾ ತಿನ್ನಕ್ಕೆ ಬಂದಿದ್ದೀವಿ. ನೋಡ್ಬಿಟ್ಟು ಹಾಗೆ ಒಂದು ರೌಂಡ್ ಹಾಕ್ಕೊಂಡು ಹೋಗ್ಬೇಕು. ಇವಾಗ ನಮ್ಮದು 6 ಗಂಟೆಗೆ ಬಸ್ ಇದೆ. ಇಲ್ಲಿ ಯಕ್ಷಗಾನದವ್ರು ಕೂತಿರೋದು ನೋಡಿ, ನಾವೆಲ್ಲೋ ಸುಮ್ಮನೆ ಏನೊಂದು ಅಟ್ರಾಕ್ಷನ್ಗೋಸ್ಕರ ಕೂರಿಸಿದ್ದಾರೆ ಅಂತ ನಾವು ಅಂದ್ಕೊಂಡ್ವಿ. ಆದರೆ ಇವರು ಯಾರೋ VIP ಬರ್ತಾರಂತ ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ಳೋಕ್ಕೋಸ್ಕರ ಮಾರ್ನಿಂಗಿಂದ ಅಲ್ಲೇ ಕೂತಿದ್ರಂತೆ. ಎಷ್ಟು ಪೇಷನ್ಸಿಂದ ಅವ್ರು ಕೂತಿದ್ದಾರೆ ಅಂದರೆ, ಈ ಶಕೆಲಿ ಅದೆಲ್ಲ ಕಾಸ್ಟ್ಯೂಮ್ ಹಾಕ್ಕೊಂಡು ಅವ್ರಿಗೋಸ್ಕರ ಅವ್ರು ಯಾವ ಟೈಮಿಗೆ ಬರ್ತಾರೆ ಅನ್ನೋದು ಕೂಡ ಅವ್ರು ಕರೆಕ್ಟಾಗಿ ಗೊತ್ತಿಲ್ಲ. ಆದರೂ ಕೂಡ ವೆಯ್ಟ್ ಮಾಡ್ಕೊಂಡು ಅವ್ರಿಗೋಸ್ಕರ ಕಾಯ್ತಾಯಿದ್ರು. ಸೊ ಆಮೇಲೆ ಗೊತ್ತಾಯಿತು ಚುಶು ನೀ ಎಲ್ಲಿ ಹೋಗ್ತಿದ್ಯಾ? ಚುಶು ಅಡಿ ಹೋಗೋದ ಬಾ. ಸ್ಟ್ಯಾಚ್ಯೂಲಿ ಹಿಂದಿ, ಇಂಗ್ಲೀಷು, ಕನ್ನಡ 1 2 3 ಎಲ್ಲನೂ ಸೇರಿಸಿ ಮಾಡಿದ್ದಾರೆ ನೋಡಿ ಇದು. ಮತ್ತು ಇನ್ನೇನೋ ಕನ್ಸ್ಟ್ರಕ್ಷನ್ ಮಾಡ್ತಾಯಿದ್ದಾರೆ. ಸೊ ಈ ಥರ ಇದೆ ಏರ್ಪೋರ್ಟು. ಇಲ್ಲಿ ನೋಡಿ ಬಸ್ ಸ್ಟ್ಯಾಂಡ್ ಯಾವ ಥರ ಇದೆ ಇಲ್ಲಿ ಅಂತ. ಏರ್ಪೋರ್ಟ್ ಬಸ್ ಸ್ಟ್ಯಾಂಡ್ ಇದು. ನಮ್ಮ ಶಬಾರ್ ಬಸ್ ಹೆಂಗಿದೆ, ಏರ್ಪೋರ್ಟ್ ಬಸ್ ಹೆಂಗಿದೆ. ಬಸ್ಗಳು ಆಮೇಲೆ ಹತ್ತಿಸ್ಬಿಡ್ತಾರೆ ಅಲ್ಲಿ. ಇಲ್ಲ ನೋಡಿ ನಾನು ಹೇಳ್ಕೊತೀನಿ ಕೊಡು ಯಶು. ಟೈಮ್ ಎಷ್ಟು ಇವಾಗ? ಅವರಿಬ್ಬರನ್ನ ಕಳಿಸ್ಕೊಟ್ಟು ನಾವು ಕೂಡ ಮೈಸೂರು ಕಡೆ ಹೊರಟ್ವಿ. ಲಾಸ್ಟ್ ಬರಬೇಕಾದ್ರೆ ಎಲ್ಲರಿಗೂ ಕೂಡ ಬೇಜಾರಾಯಿತು. ಅವ್ರಿಗೂ ಬೇಜಾರಾಯಿತು, ನಮಗೂ ಬೇಜಾರಾಯಿತು. ಅವ್ರನ್ನ ಕಳಿಸ್ತಿದ್ದೀವಲ್ಲ ಅಂತ ನಮಗೆ ಬೇಜಾರಾಯಿತು. ನಾವು ಅವ್ರಿಗೆ ಹೋಗ್ತಿದ್ದೀರಲ್ಲ ಅಂತ ಅವ್ರಿಗೆ ಬೇಜಾರಾಯಿತು. ಮತ್ತು ಅದೆಲ್ಲ ಕ್ಯಾಪ್ಷನ್ ಮಾಡೋಕ್ಕಾಗಲಿಲ್ಲ, ಏನು ಮಾಡೋಕ್ಕಾಗಲ್ಲ. ಬಟ್ ಅವ್ರು ಹೋಗಲೇಬೇಕಾಗಿತ್ತಲ್ವ. ಸೊ ಹಾಗಾಗಿ ಕಳಿಸ್ಬಿಟ್ಟು ಬಂದ್ವಿ. ಅದೇ ಬೇಜಾರಲ್ಲಿ ನಾವು ಕೂಡ ಮೈಸೂರು ಕಡೆ ಹೊರಟ್ವಿ. ಏರ್ಪೋರ್ಟಲ್ಲಿ ಅವ್ರ ಜೊತೆ ಇದ್ದ ಟೈಮ್ ಚೆನ್ನಾಗಿತ್ತು, ಎಲ್ಲ ಖುಷಿಯಾಯಿತು. ಏರ್ಪೋರ್ಟ್ ಫಸ್ಟ್ ಟೈಮ್ ನೋಡಿದ್ದು, ಅದಾಗಿ ತುಂಬ ಖುಷಿಯಾಯಿತು. ಬಟ್ ಅವ್ರನ್ನ ಕಳಿಸ್ಕೊಟ್ವಿ ಅನ್ನೋ ಬೇಜಾರು ಜಾಸ್ತಿ ಆಯಿತು. ಅದೇ ಬೇಜಾರಿಂದ ನಾವು ಮೈಸೂರು ಕಡೆ ಹೊರಟ್ವಿ. ಒಳಗೆ ಬಂದ್ವಿ. ಇವಾಗ ಚೆಕ್-ಇನ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಚೆಕ್-ಇನ್ ಮಾಡಿಬಿಟ್ಟು ಆಮೇಲೆ ಸಿಗ್ತಾರೆ. ಹೌದು, ಲಗೇಜು ಇಷ್ಟ ಇದೆ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. C6 ಕಾಣಿಸುತ್ತೆ. ಇಲ್ಲೆಲ್ಲ ಕೂತಿದ್ದಲ್ಲ, ಇಲ್ಲಿ ಹಿಂಗೆ ವೆಯ್ಟ್ ಮಾಡ್ಕೊಂಡು ಕೂತ್ಕೋಬೇಕು ಅಲ್ಲಿ. ಇಲ್ಲ ಅವರೇನು ಬೋರ್ಡಿಂಗ್ ಗೇಟ್ಸ್ ಹತ್ರ ಬಂದ್ವಿ. ನಮ್ಮದು C6 ಅಲ್ಲ.
ಇದೆಲ್ಲ ಡ್ರಿಂಕ್ಸು ಟ್ಯಾಕ್ಸ್ ಫ್ರೀ, ಡ್ಯೂಟಿ ಫ್ರೀ. ಬೋರ್ಡಿಂಗ್ ಗೇಟ್ಸಿಂದ ಬಂದು ಬೋರ್ಡಿಂಗ್ ಪಾಸ್ ಕಲೆಕ್ಟ್ ಮಾಡಿಕೊಂಡು ಹೇಳಿ ಏನಾದರೂ. ಈಗ ಹೋಗ್ಬೇಕು, ಫ್ಲೈಟ್ ಹತ್ತಬೇಕು. ಇದು ಫಸ್ಟ್ ಕ್ಲಾಸ್. ಫ್ಲೈಟಲ್ಲಿ ಊಟದ ಮೆನು ಕೊಟ್ಟಿದ್ದಾರೆ. ಈಗ ಅಪಿಟೈಸರ್ ಕುಕ್ಕುಂಬರ್ ರಾಯ್ತ, ಸೌತೆಕಾಯಿ ರಾಯ್ತ, ನಾನ್ ವೆಜ್ ಅವ್ರಿಗೆ ತಲಸರಿ ಬಿರಿಯಾನಿ, ವೆಜ್ ಅವ್ರಿಗೆ ಪನ್ನೀರ್ ಚೆಟ್ಟಿನಾಡ್, ಆಮೇಲೆ ಮಿಲ್ಕ್ ಕೇಕ್ ಇದೆ, ಮತ್ತು ಚಾಯ್ ಕೊಡ್ತಾರಂತೆ. ಕೋಲ್ಡ್ ಡ್ರಿಂಕ್ಸ್ ಎಲ್ಲ ಮೆನ್ಯೂಲಿ ಇಲ್ಲ, ಬಟ್ ತುಂಬ ಆ್ಯಪಲ್ ಜ್ಯೂಸು, ಟೊಮ್ಯಾಟೊ ಜ್ಯೂಸ್ ಎಲ್ಲ ಸಿಗುತ್ತೆ. ಇಂಗ್ಲೀಷಲ್ಲಿದೆ, ಕನ್ನಡದಲ್ಲಿದೆ, ಅರಬಿಕಲ್ಲಿದೆ. ನಮ್ಮ ಬ್ಯಾಗ್ ಬರ್ತಾ ಇದೆ. ಬ್ಯಾಗ್ ಕಲೆಕ್ಟ್ ಮಾಡ್ಕೊಂಡು ಹೊರಡಬೇಕು ಈಗ. ಇನ್ನೊಂದು ಬ್ಯಾಗ್. ಕ್ಯಾಪ್ಗಳು, ಈಗ ಟೈಮು ಇಂಡಿಯಾದಲ್ಲಿ 1:30, ಇಲ್ಲಿ 12 ಗಂಟೆ. ಈ ಕ್ಯಾಬ್ ಹತ್ಕೊಂಡಿದ್ದೀವಿ. ಇಲ್ಲಿ ಅವಾಗಲೇ ತೋರಿಸ್ದಂಗೆ ಲೈನಿಗೆ ನಿಂತಿರುತ್ತೆ, ಅವಾಗಲೇ ತೋರಿಸ್ದಂಗೆ ಲೈನಿಗೆ ಕ್ಯಾಬ್ಗಳು ನಿಂತಿರುತ್ತೆ. ಹತ್ಕೊಂಡು ಲೊಕೇಶನ್ ಹೇಳಿದ್ರೆ ಇಲ್ಲಿಂದ ಡೈರೆಕ್ಟ್ ಕರ್ಕೊಂಡು ಹೋಗ್ತಾರೆ. ಸ್ಟಾರ್ಟಿಂಗ್ ಫೇರ್ ಅಂತ ಒಂದು ಇರುತ್ತೆ, ಆ ಫೇರಿಂದ ನೀಟಾಗಿ ಎಂಡಲ್ಲಿ ಸ್ಟಾಪ್ ಇಲ್ಲೇನೋ ಇಂಡಿಯಾ ಥರ ಬರ್ತೀರಾ ಅಂತೆಲ್ಲ ಏನು ಕೇಳಂಗೆ ಇಲ್ಲ. ನಿಂತಿರ್ತಾರೆ, ಅವ್ರು ಎತ್ತಿಸ್ತಾರೆ. ನನ್ನ ವ್ಲಾಗಿಗೋಸ್ಕರ ಇವರಿಬ್ಬರು ವೀಡಿಯೋ ಮಾಡಿಕೊಟ್ಟಿದ್ದಾರೆ. ಸೊ ಇವರಿಬ್ಬರಿಗೂ ಕೂಡ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಯಾರು ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್.